ನಿನ್ ಫ್ರೆಂಡಿಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ, ನೋಡಿದ್ರೇನೆ ಗೊತ್ತಾಗುತ್ತೆ. ಹೌದಾ, ಸರಿ ನಿಂದ್ರು. ನಮ್ಮ ಫ್ರೆಂಡ್ ಹತ್ರ ಹಾಸ್ಪಿಟಲ್ಗೆ ದುಡ್ಡು ಇದೆಯಲ್ಲ ಅಂತ ಕೇಳಕ್ ನಿಂಗೆ. ಸುಜೇಂದ್ರ, ಹಾ, ಏನ್ ಹೇಳು. ಸ್ವಲ್ಪ ಅರ್ಜೆಂಟ್ ಇದೆ, ಒಂದ್ 10,000 ಇದ್ರು ಕೊಡು. ಹೌದಾ, ಸರಿ, ನೀ ಹೋಗಿರೋ ನಾ ಫೋನ್ ಪೇ ಮಾಡ್ತೀನಿ ನೋಡು. ಹಾ ಸರಿ. ಸುಜೇಂದ್ರ, ಫ್ರೆಂಡ್ಸ್ ಜೊತೆ ಹೊರಗೆ ಹೊಂಟಿನಿ, ಸ್ವಲ್ಪ ಗಾಡಿ ಕೇಳಿ ಇದ್ರು ಕೊಡು. ಅಲ್ಲೇ ಎಲ್ಲೇ ಇರ್ಬೇಕು ನೋಡ್ ಮಗ. ನಾ ಏನ್ ಕೇಳಿದ್ರು ಇಲ್ಲ, ನಾನು ನೀನೇ ಕಣ, ನನ್ನ ನಿಜ ಫ್ರೆಂಡು. ಹಾ, ಅಣ್ಣ, ನಿನ್ ಫ್ರೆಂಡಿಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ, ನೋಡಿದ್ರೇನೆ ಗೊತ್ತಾಗುತ್ತೆ. ನಂಬಿಕೆನ ಆತರೇನೇ ಇಲ್ಲಮ್ಮ. ಪ್ರೀತಿಯಿಂದ ಬಂದ್ ಮಾತಾಡಿಸ್ತಾನೆ, ಅವ್ನ್ ಕೆಲಸ ಇದೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಏನ್ ಮಾತಾಡ್ತಿದ್ದೀರಾ ಅಣ್ಣ ನೀವು? ಯಾವತ್ತಾದ್ರೂ ಅವನು ಒಂದು ಸಣ್ಣ ಸಹಾಯ ಮಾಡಿದಾನ ನೋಡಿದ್ಯಾ? ಸ್ವಲ್ಪ ಯೋಚನೆ ಮಾಡು. ಪ್ರೀತಿಯಿಂದ ನನ್ನ ಹತ್ರ ಬಂದು ನಾಟಕ ಮಾಡೋ ತರ ಮಾತಾಡಿ ನಾನು ಯೂಸ್ ಮಾಡ್ಕೊತಿದ್ದಾನೆ ಅಷ್ಟೇ. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಒಳ್ಳೆಯವರು ಸ್ವಲ್ಪ ಜನ ಇದ್ದಾರೆ, ಉಳಿದವರೆಲ್ಲ ಬರೀ ನಾಟಕ ಮಾಡೋರು ಅಷ್ಟೇ. ಅಣ್ಣ, ನಿಂಗೆ ಇಷ್ಟೊಂದು ಗೊತ್ತಿದ್ರು ಕೂಡ ಅವನಿಗೆ ಯಾಕೆ ಸಹಾಯ ಮಾಡ್ತಿದ್ಯಾ ಅಣ್ಣ? ಇಲ್ಲಮ್ಮ, ಅವ್ರ ಹೆಂಗಾದ್ರೂ ಇಲ್ಲಿ ನಾವ್ ಮಾತ್ರ ಒಳ್ಳೆಯವರಾಗಿರೋಣ. ಇಲ್ಲ, ಅವರಿಗೆ ಮತ್ತೆ ನಮ್ಗೆ ಏನು ವ್ಯತ್ಯಾಸನೇ ಇರಲ್ಲ. ಅವರು ನಮ್ಮ ಹತ್ರ ಬಂದು ನಾಟಕ ಮಾಡ್ತಾರೆ, ಅದನ್ನ ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕಂದ್ರೆ ಕರ್ಮ ಅನ್ನೋದು ಒಂದಿದೆ, ಎಲ್ಲ ಅದನ್ನೇ ನೋಡ್ಕೊಳ್ಳುತ್ತೆ. ಏನಣ್ಣ ನೀನು ಇಷ್ಟೊಂದು ಒಳ್ಳೆ ಮಾತಾಡಿದ್ಯಲ್ಲ ಅಣ್ಣ. ಸ್ವಾರ್ಥಕ್ಕಾಗಿ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋರಿಗೆ ಯಾವತ್ತೂ ನಂಬಕ್ ಹೋಗ್ಬೇಡಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.